ಒಳಗಡೆ ಇರುವಂತ ಗ್ರ್ಯಾಂಡ್ ಅಂಡ್ ಟ್ರೆಡಿಷನಲ್ ಲುಕ್ ಕೊಡುವಂತ ಮೀಶೋ ಕುರ್ತಾ ಸೆಟ್ ಹಾಲ್ ನಿಮ್ಗಾಗಿ. ನಮಸ್ಕಾರ ಕೇಶವ್ ಫ್ಯಾಮಿಲಿ, ಹೇಗಿದ್ರೆ ಎಲ್ರು? ಥಂಬ್ನೇಲ್ ಅಲ್ಲಿ ನೋಡಿರೋ ತರ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಗ್ರ್ಯಾಂಡ್ ಟ್ರೆಡಿಷನಲ್ ಫಂಕ್ಷನಲ್ ವೇರ್ ಕುರ್ತಾ ಸೆಟ್ ನ ಮೀಶೋ ಇಂದ ತರಿಸಿದ್ದೀನಿ ನಿಮ್ಗಾಗಿ. ತಡ ಮಾಡ್ದೇನೆ ಬೇಗ ನೋಡೋಣ ಬನ್ನಿ. ಮೊದಲನೇ ಕುರ್ತಾ ಸೆಟ್ ನ ನೋಡೋಣ. ಮೊದಲನೇ ಕುರ್ತಾ ಸೆಟ್ ಬಂದ್ಬಿಟ್ಟು ವೈಟ್ ಅಂಡ್ ಮೆರೂನ್ ಕಲರ್ ಇದೆ. ಓಕೆ, ಫ್ಯಾಬ್ರಿಕ್ ಬಂದ್ಬಿಟ್ಟು ಖಾದಿ ಕಾಟನ್, ತುಂಬಾನೇ ಕಂಫರ್ಟೇಬಲ್ ಆಗಿರುತ್ತೆ ಸಮ್ಮರ್ ಅಲ್ಲಿ. ಸೈಜ್ ಬಂದ್ಬಿಟ್ಟು ಎಸ್ ಸೈಜ್ ಅಂತ ನೋಡ್ಬೋದು. ಇಲ್ಲಿ ತುಂಬಾನೇ ಪ್ರಿಟಿ ಕಲರ್ ಅಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಆಗಿದೆ, ಫ್ಲೋರಲ್ ವರ್ಕ್ ಎಂಬ್ರಾಯ್ಡ್ರಿ ವರ್ಕ್ ಆಗಿದೆ. ಬಳ್ಳಿ ತರ ಅಲ್ಲಿ ಫ್ಲವರ್ ಮತ್ತೆ ಬಳ್ಳಿ. ಇದು ನಾನೇನ್ ಹಾಕೊಂಡಿದ್ದೀನಲ್ಲ ಆಲಿವ್ ಗ್ರೀನ್ ಪ್ಲಸ್ ಮರೂನ್ ಕಲರ್ ಕಾಂಬಿನೇಷನ್ ಅಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಆಗಿದೆ ನೆಕ್ ಹತ್ರ ಇಲ್ಲಿ ಫುಲ್. ಅಂಡ್ ನಿಮ್ಗೆ ಬಾಟಮ್ ವರ್ಗು ಸೇಮ್ ಎಂಬ್ರಾಯ್ಡ್ರಿ ವರ್ಕ್ ಆಗಿದೆ. ತುಂಬಾನೇ ಚೆನ್ನಾಗಿದೆ. ಈ ಎಂಬ್ರಾಯ್ಡ್ರಿ ವರ್ಕ್ ಸಖತ್ತಾಗಿದೆ ಇದು ಆಕ್ಚುಲಿ. ಅಂಡ್ ರೌಂಡ್ ನೆಕ್ಗೆ ಸ್ವಲ್ಪ ಪೈಪಿಂಗ್ ಆಗಿದೆ ಮೆರೂನ್ ಕಲರ್ದು. ಅಂಡ್ ಸ್ಲೀವ್ಸ್ ಮೇಲ್ಗಡೆ ಕೂಡ ನಿಮ್ಗೆ ಎಂಬ್ರಾಯ್ಡ್ರಿ ವರ್ಕ್ ಆಗಿದೆ. ಸ್ಲೀವ್ಸ್ ಬಂದ್ಬಿಟ್ಟು 3/4 ಗಿನ ಸ್ವಲ್ಪ ಜಾಸ್ತಿ ಇದೆ. ಅಂಡ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಇದ್ರದ್ದು ಎಂಬ್ರಾಯ್ಡ್ರಿ ವರ್ಕ್. ಕಂಪ್ಲೀಟ್ ಖಾದಿ ಕಾಟನ್. ಇದು ಫ್ಯಾಬ್ರಿಕ್ ಸಖತ್ತಾಗಿದೆ. ಇದು ಫ್ಯಾಬ್ರಿಕ್ ತುಂಬಾನೇ ಕಂಫರ್ಟೇಬಲ್ ಆಗಿರುತ್ತೆ ಸಮ್ಮರ್ ಟೈಮಲ್ಲಿ. ಇದ್ರದ್ದು ಪ್ಯಾಂಟ್ ನೋಡೋದಾದ್ರೆ ಎರಡು ಸೈಡ್ ಎಲಾಸ್ಟಿಕ್ ವೆಸ್ಟ್ ಬ್ಯಾಂಡ್ ಇದೆ, ಪಾಕೆಟ್ ಇದೆ, ಒನ್ ಸೈಡ್ ಪಾಕೆಟ್ ಇದೆ ನೋಡ್ಬೋದು. ಇಲ್ಲಿ ಒನ್ ಸೈಡ್ ಪಾಕೆಟ್ ಇದೆ. ಅಂಡ್ ಬಾಟಮ್ ಅಲ್ಲಿ ನಿಮ್ಗೆ ಮತ್ತೆ ನಿಮ್ಗೆ ಎಂಬ್ರಾಯ್ಡ್ರಿ ವರ್ಕ್ ಆಗಿದೆ ಈ ತರ ಪ್ಯಾಂಟ್ ಎರಡು ಸೈಡ್. ಚೆನ್ನಾಗಿದೆ, ನೈಸ್ ಕಲರ್ ಕಾಂಬಿನೇಷನ್. ಮತ್ತೆ ಇದ್ರದ್ದು ದುಪ್ಪಟ್ಟ ಕೂಡ ತುಂಬಾನೇ ಚೆನ್ನಾಗಿದೆ ನೋಡಿ. ದುಪ್ಪಟ್ಟ ಉದ್ದ, ಓಕೆ ಉದ್ದ ತುಂಬಾ ಇದೆ, ಇಷ್ಟೇ ಉದ್ದ ಇರಬೇಕು. ಅಂಡ್ ಅಗ್ಲ ಕೂಡ ಚೆನ್ನಾಗಿದೆ. ಅಂಡ್ ಇದು ಪ್ರಿಂಟಿಂಗ್ ದುಪ್ಪಟ್ಟ ಮೇಲ್ಗಡೆ ತುಂಬಾನೇ ಚೆನ್ನಾಗಿದೆ. ಅಂಡ್ ಬಾಟಮ್ ಅಲ್ಲಿ ಈ ತರ ನಿಮಗೆ ಕುಚ್ ತರ ಕಾಣಿಸುತ್ತೆ. ಸೊ ತುಂಬಾ ಚೆನ್ನಾಗಿದೆ ದುಪ್ಪಟ್ಟ. ಈ ಒಂದು ಕಲರ್ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿದೆ. ಲುಕ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಫ್ಯಾಬ್ರಿಕ್ ತುಂಬಾನೇ ಚೆನ್ನಾಗಿದೆ. ಇದನ್ನ ವೇರ್ ಮಾಡ್ಬಿಟ್ಟು ನೋಡೋಣ ಫಿಟ್ಟಿಂಗ್ ಯಾವ ತರ ಬರುತ್ತೆ, ಲುಕ್ ಯಾವ ತರ ಕಾಣಿಸುತ್ತೆ. ಓವರ್ ಆಲ್ ಪ್ಯಾಂಟ್, ಟಾಪ್ ಅಂಡ್ ದುಪ್ಪಟ್ಟ ವೇರ್ ಮಾಡ್ಬಿಟ್ಟು ಚೆಕ್ ಮಾಡೋಣ ಬನ್ನಿ. ಈ ಒಂದು ಕುರ್ತಾದು ನಾನು ಪ್ರೈಸ್ ಹೇಳೋದು ಮರ್ತ್ಬಿಟ್ಟೆ. 541 ರೂಪಾಯಿ ಕುರ್ತಾ ಸೆಟ್ ಇದು. ಇದನ್ನ ಇವಾಗ ಟ್ರೈ ಮಾಡೋಣ ನೋಡಿ. ಈ ಒಂದು ಕುರ್ತಾ ಸೆಟ್ ಲುಕ್ ಯಾವ ತರ ಬರ್ತಾ ಇದೆ. ಇದ್ರದ್ದು ದುಪ್ಪಟ್ಟ ನೋಡಿ, ದುಪ್ಪಟ್ಟ ಉದ್ದ ಅಗಲ ಸಖತ್ತಾಗಿದೆ ಇದ್ರದ್ದು. ಅಂಡ್ ಪ್ರಿಂಟಿಂಗ್ ಕೂಡ ತುಂಬಾ ಚೆನ್ನಾಗಿದೆ ನೋಡಿ. ಬ್ಯಾಕ್ ಅಂಡ್ ಫ್ರಂಟ್ ಸೇಮ್ ಪ್ರಿಂಟಿಂಗ್ ಬರುತ್ತೆ. ಏನೊಂಥರ ಏನು ತುಂಬಾ ಲೋಕಲ್ ಅನ್ಸಲ್ಲ. ಸೊ ಈ ಒಂದು ದುಪ್ಪಟ್ಟ ತುಂಬಾನೇ ಚೆನ್ನಾಗಿದೆ ಉದ್ದ ಅಗಲ. ಅಂಡ್ ಟಾಪಿಗೆ ಬರೋದಾದ್ರೆ ಟಾಪ್ ಕೂಡ ತುಂಬಾನೇ ಚೆನ್ನಾಗಿದೆ. ಈ ಎಂಬ್ರಾಯ್ಡ್ರಿ ವರ್ಕ್ ಏನಾಗಿದೆಯಲ್ಲ ನೋಡಿ, ಇದು ಪೈಪಿಂಗ್ ಅಂಡ್ ಈ ಎಂಬ್ರಾಯ್ಡ್ರಿ ವರ್ಕ್ ಬಾಟಮ್ ಅಲ್ಲಿ ನೋಡಿ. ಇಲ್ಲಿ ಈ ಬಾಕ್ಸ್ ತರ ಎಂಬ್ರಾಯ್ಡ್ರಿ ವರ್ಕ್ ಏನಾಗಿದೆಯಲ್ಲ ಇಲ್ಲಿ, ಇದು ತುಂಬಾ ಚೆನ್ನಾಗಿದೆ. ಅಂಡ್ ಫ್ಯಾಬ್ರಿಕ್ ಕೂಡ ತುಂಬಾ ಚೆನ್ನಾಗಿದೆ. ಕಾಟನ್, ಖಾದಿ ಕಾಟನ್. ಬಾಟಮ್ ಅಲ್ಲಿ ಪ್ಯಾಂಟ್ ನೋಡಿ ಈ ತರ ಇದೆ. ಸೊ ಓವರ್ ಆಲ್ 3 ಪೀಸ್ ನೋಡೋದಾದ್ರೆ ತುಂಬಾನೇ ಚೆನ್ನಾಗಿದೆ. ಅಂಡ್ ಲುಕ್ ವೈಸ್ ಕೂಡ ತುಂಬಾ ಗ್ರ್ಯಾಂಡ್ ಅಂಡ್ ತುಂಬಾ ಡೀಸೆಂಟ್ ಅಂಡ್ ಎಲಿಗೆಂಟ್ ಆಗಿ ಕಾಣಿಸ್ತಾ ಇದೆ. ಸೊ ನೋಡ್ಬೋದು ಇಲ್ಲಿ ಈ ತರ ಲುಕ್ ಬರುತ್ತೆ ಇದ್ರದ್ದು. ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಈ ಒಂದು ಔಟ್ಫಿಟ್. ಸೊ ಹಾಗಾಗಿ ನನ್ನ ಕಡೆಯಿಂದ ಈ ಒಂದು ಕುರ್ತಾ ಸೆಟ್ಗೆ ಬಿಗ್ ಥಮ್ಸ್ ಅಪ್. ಎರಡನೇ ಕುರ್ತಾ ಸೆಟ್ ನ ನೋಡೋಣ. ಎರಡನೇ ಕುರ್ತಾ ಸೆಟ್ ಬಂದ್ಬಿಟ್ಟು ಪರ್ಪಲ್ ಕಲರ್ ಅಲ್ಲಿ ಇದೆ. ಇದು ಕೂಡ 3 ಪೀಸ್ ಕುರ್ತಾ ಸೆಟ್ ನೋಡಿ. ಈ ತರ ಇದೆ. ಲೀವ್ಸ್ ನೆಕ್ ಇದೆ ಇದ್ರದ್ದು ನೋಡ್ತಿರ್ಬೋದು ಇಲ್ಲಿ, ಅಥವಾ ಹಾರ್ಟ್ ಡಿಸೈನ್ ಅಂತಾನೆ ಹೇಳ್ಬೋದು ಇದನ್ನ. ಮುಂದ್ಗಡೆ ನಿಮ್ಗೆ ನೆಕ್ಗೆ ಇಷ್ಟು ಎಂಬ್ರಾಯ್ಡ್ರಿ ವರ್ಕ್ ಆಗಿದೆ. ಗೋಲ್ಡ್, ಮೆರೂನ್, ವೈಟ್ ಕಲರ್ ಅಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಆಗಿದೆ ಫ್ರಂಟ್ ನೆಕ್ ಲೈನ್ಗೆ. ಅಂಡ್ ಎಸ್ ಸೈಜ್ ಇದು ಕುರ್ತಾ. ಅಂಡ್ ಸ್ಲೀವ್ಸ್ಗೆ ಸ್ವಲ್ಪ ನಿಮ್ಗೆ ಲೇಸ್ ಅಟ್ಯಾಚ್ ಮಾಡಿದ್ದಾರೆ. ಸೊ ಇಷ್ಟೇ. ಫ್ರಂಟ್ ಅಲ್ಲಿ ಸ್ವಲ್ಪ ಎಂಬ್ರಾಯ್ಡ್ರಿ ವರ್ಕ್ ಆಗಿದೆ. ಏನಕ್ಕೆ ಇದು ಸ್ವಲ್ಪ ಪ್ಲೇನ್ ಇದೆ ಅಂತ ಹೇಳಿ ಹೇಳ್ತೀನಿ. ಇದು ಕುರ್ತಾ ಆಯ್ತು. ಪ್ಯಾಂಟ್ ಕೂಡ ಪ್ಲೇನ್ ಇದೆ. ಎಲಾಸ್ಟಿಕ್ ವೆಸ್ಟ್ ಬ್ಯಾಂಡ್, ಒಂದು ಪಾಕೆಟ್ ಇದೆ. ಪಾಕೆಟ್ ಸೈಜ್ ಕೂಡ ಓಕೆ ಚೆನ್ನಾಗೇ ಇದೆ. ಅಂಡ್ ಬಾಟಮ್ ಅಲ್ಲಿ ನಿಮಗೆ ಸ್ವಲ್ಪ ಸ್ಲೀವ್ಸ್ ಹತ್ರ, ಮೇಲ್ಗಡೆ ಸ್ಲೀವ್ಸ್ ಹತ್ರ ಏನು ಸ್ವಲ್ಪ ಲೇಸ್ ಅಟ್ಯಾಚ್ ಮಾಡಿದ್ರಲ್ಲ ಅದೇ ತರ ಬಾಟಮ್ ಪ್ಯಾಂಟ್ ಅಲ್ಲೂ ಕೂಡ ಅಟ್ಯಾಚ್ ಆಗಿದೆ.
ಇವಾಗ ಇವೆರಡು ಏನಕ್ಕೆ ಪ್ಲೇನ್ ಇತ್ತು ಅಂದ್ರೆ ದುಪ್ಪಟ್ಟ ಸ್ವಲ್ಪ ಗ್ರ್ಯಾಂಡ್ ಆಗಿರುತ್ತೆ. ದುಪ್ಪಟ್ಟ ಮೇಲ್ಗಡೆ ಫ್ಲೋರಲ್ ಪ್ರಿಂಟಿಂಗ್ ಆಗಿದೆ ನೋಡಿ, ಈ ತರ ಇದೆ ದುಪ್ಪಟ್ಟ. ಅದು ಉದ್ದ ಅಗಲ ಕರೆಕ್ಟ್ ಆಗಿದೆ, ತುಂಬಾ ಶಾರ್ಟ್ ಅನಿಸ್ತಿಲ್ಲ, ಆಮೇಲೆ ಇದ್ರದ್ದು ಏನೋ ಅಗಲ ಕಡಿಮೆ ಅನಿಸ್ತಿಲ್ಲ, ಚೆನ್ನಾಗಿದೆ ಇದ್ರದ್ದು ಉದ್ದ ಅಗಲ. ಸೊ ಇದಕ್ಕೋಸ್ಕರ ನಮಗೆ ಕುರ್ತಾ ಸ್ವಲ್ಪ ಪ್ಲೇನ್ ಇದೆ, ಪ್ಯಾಂಟ್ ಪ್ಲೇನ್ ಇದೆ, ಬಟ್ ದುಪ್ಪಟ್ಟ ಅದನ್ನ ಸ್ವಲ್ಪ ರಿಚ್ ಲುಕ್ ಕೊಡಿಸುತ್ತೆ. ಸೊ ಈ ಒಂದು ಕುರ್ತಾ ಸೆಟ್ ಫ್ಯಾಬ್ರಿಕ್ ಬಂದ್ಬಿಟ್ಟು ರೇಯಾನ್ ಸ್ಲಬ್ ಅಂಡ್ ಪ್ರೈಸ್ ಬಂದ್ಬಿಟ್ಟು 462 ರೂಪಾಯಿ. ಈ ಒಂದು ಕುರ್ತಾ ಸೆಟ್ ನಾವು ಇವಾಗ ವಿಯರ್ ಮಾಡ್ಬಿಟ್ಟು ಫಿಟ್ಟಿಂಗ್ ಲುಕ್ ಯಾವ ತರ ಬರುತ್ತೆ ಚೆಕ್ ಮಾಡೋಣ ಬನ್ನಿ. ನೋಡಿ ಈ ಒಂದು ಕುರ್ತಾ ಸೆಟ್ ಲುಕ್ ಯಾವ ತರ ಬರ್ತಾ ಇದೆ. ಕುರ್ತಾದು ಲೆಂತ್ ಇಷ್ಟು ಬರುತ್ತೆ ಅಂಡ್ ಇದ್ರದ್ದು ಪ್ಯಾಂಟ್ ಈ ತರ ಇದೆ ಅಂಡ್ ನೆಕ್ ಡಿಸೈನ್ ನೋಡಿ ಈ ತರ ಇದೆ ಅಂಡ್ ದುಪ್ಪಟ್ಟ ಈ ತರ ಇದೆ. ಟೋಟಲ್ ಇದ್ರದ್ದು ಲುಕ್ ಈ ತರ ಬರ್ತಾ ಇದೆ. ದುಪ್ಪಟ್ಟ ಲೆಂತ್ ಆಗಿರ್ಬೋದು, ಅಗಲ ಆಗಿರ್ಬೋದು ಇಷ್ಟು ಬರುತ್ತೆ ಅಂಡ್ ಓವರ್ ಆಲ್ ಲುಕ್ ಇದ್ರದ್ದು ಈ ತರ ಬರುತ್ತೆ. ಫಿಟ್ಟಿಂಗು ಚೆನ್ನಾಗಿದೆ. ಒಂದೇ ಒಂದು ನೆಗೆಟಿವ್ ಪಾಯಿಂಟ್ ಅನ್ಸಿದ್ದೇನಪ್ಪ ಅಂದ್ರೆ ಈ ದುಪ್ಪಟ್ಟ ಹಿಂದ್ಗಡೆಯಿಂದ ವೈಟ್ ಕಾಣಿಸ್ತಿದೆ. ಸೊ ಇದು ಪ್ರಿಂಟಿಂಗ್ ಎಕ್ಸಾಕ್ಟ್ಲಿ ಸ್ವಲ್ಪ ಚೆನ್ನಾಗಿದ್ದಿದ್ರೆ ಚೆನ್ನಾಗಿರೋದು. ಹಿಂದ್ಗಡೆ ವೈಟ್ ಅಂಡ್ ಇದು ಪ್ರಿಂಟಿಂಗ್ ಈ ತರ ಕಾಣಿಸ್ತಿರೋದ್ರಿಂದ ಸ್ವಲ್ಪ ಆಡ್ ಅನಿಸ್ತಾ ಇದೆ, ಯಾಕಂದ್ರೆ ಸ್ವಲ್ಪ ಹಿಂಗ್ ಉಲ್ಟಾ ಆಗ್ಬಿಟ್ರೆ ಒಂಥರ ಸ್ಟ್ರೇಂಜ್ ಆಗಿ ಕಾಣಿಸುತ್ತೆ. ಸೊ ಹಾಗಾಗಿ ಇದೊಂದು ನೆಗೆಟಿವ್ ಪಾಯಿಂಟ್ ಅನಿಸ್ತಾ ಇದೆ. ಅದನ್ನ ಬಿಟ್ರೆ ಓವರ್ ಆಲ್ ಲುಕ್ ಆಗಿರ್ಬೋದು, ಪ್ರೈಸ್ಗೆ ಓಕೆ. ಈ ಒಂದು ಇದನ್ನ ಮೈನಸ್ ಮಾಡಿದ್ರು ಪ್ರೈಸ್ ಕೊಡ್ತಿರೋ ಪ್ರೈಸ್ಗೆ ಈ ಒಂದು ಕುರ್ತಾ ಸೆಟ್ಟೇ ಓಕೆ, ಯಾಕಂದ್ರೆ ಫಿಟ್ಟಿಂಗ್ ಆಗಿರ್ಬೋದು, ಇದ್ರದ್ದು ಫ್ಯಾಬ್ರಿಕ್ ಆಗಿರ್ಬೋದು ಅಂಡ್ ಡಿಸೈನ್ ಆಗಿರ್ಬೋದು ಚೆನ್ನಾಗಿದೆ. ಬಟ್ ಈ ದುಪ್ಪಟ್ಟ ಹೊಲ್ಸ್ಕೊಳಕ್ ಹೋದ್ರೆ ದುಪ್ಪಟ್ಟದಲ್ಲಿ ಸ್ವಲ್ಪ ಅದೇ ನೆಗೆಟಿವ್ ಪಾಯಿಂಟ್. ಇದೊಂದು ಬಿಟ್ರೆ ಓವರ್ ಆಲ್ ಎಲ್ಲ ಚೆನ್ನಾಗಿದೆ. ಸೊ ಹಾಗಾಗಿ ಇದನ್ನೊಂದು ಬಿಟ್ಟು ಪ್ರೈಸ್ಗೆ ನಾನು ಕಂಪೇರ್ ಮಾಡಿ ಹೇಳೋದಾದ್ರೆ ಹಂಸ. ಮೂರನೇ ಕುರ್ತಾ ಸೆಟ್ ನೋಡೋಣ. ಆಕ್ಚುಲಿ ಮೂರನೇ ಕುರ್ತಾ ಸೆಟ್, ಈ ಒಂದು ಕುರ್ತಾ ಸೆಟ್ ಸ್ವಲ್ಪ ಎಲ್ಲದಕ್ಕಿಂತ ಸ್ವಲ್ಪ ಕಾಸ್ಟ್ಲಿ ಇದ್ದಿದ್ದು. ಕಲರ್ ಮಾತ್ರ ಸಿಕ್ಕಾಪಟ್ಟೆ ಪ್ರಿಟಿ ಇದೆ, ಟೀರ್ ಬ್ಲೂ ಕಲರ್ ಅಂಡ್ ಇದ್ರದ್ದು ಡಿಸೈನ್ ನೋಡಿದ್ರು ತುಂಬಾ ಇಷ್ಟ ಆಗಿದೆ ನನಗೆ. ಇದು ಬಂದ್ಬಿಟ್ಟು 672 ರೂಪಾಯಿ ಕುರ್ತಾ. ನೋಡಿ ಏನ್ ಸಖತ್ತಾಗಿದೆ. ಇದ್ರ ಮೇಲ್ಗಡೆ ವರ್ಕ್, ಥ್ರೆಡ್ ವರ್ಕ್, ಅಂದ್ರೆ ಇದನ್ನು ನೇಯ್ಬೇಕಾದ್ರೆ ಆಗಿರುವಂತ ವರ್ಕ್ ಇದು. ಅಂಡ್ ಇದ್ರದ್ದು ಸ್ಲೀವ್ಸ್ ನೋಡಿ ಒಂಥರ ಏನೋ ಸಖತ್ ರಿಚ್ ಲುಕ್ ಕೊಡುತ್ತೆ ಈ ಒಂದು ಕುರ್ತಾ ಸೆಟ್. ಈವನ್ ಬ್ಯಾಕ್ ಅಲ್ಲೂ ನೋಡ್ಬೋದು ನೀವು. ಇಲ್ಲೊಂದು ಸ್ವಲ್ಪ ಇಲ್ಲಿ ಏನು ಡಿಸೈನ್ ಏನಿದೆಯಲ್ಲ, ಇದು ಸ್ವಲ್ಪ ಎಥ್ನಿಕ್ ಮೋಟಿವ್ ಪ್ರಿಂಟ್ ಏನಿದೆಯಾ, ಪ್ರಿಂಟ್ ಅಲ್ಲ ಆಕ್ಚುಲಿ ಇದು ನೇಯ್ಬೇಕಾದ್ರೆ ಥ್ರೆಡ್, 2 ಥ್ರೆಡ್ ಗೋಲ್ಡ್ ಕಲರ್ ಮತ್ತೆ ಟೀಲ್ ಬ್ಲೂ ಯೂಸ್ ಮಾಡ್ಬಿಟ್ಟು ನೇಯ್ದಿರೋದು. ಸೊ ಇದೊಂಥರ ಚೆನ್ನಾಗಿದೆ ಅಂಡ್ ಸ್ಲೀವ್ಸು ಸಖತ್ತಾಗಿದೆ ಅಂಡ್ ಓವರ್ ಆಲ್ ಕುರ್ತಾನು ತುಂಬಾನೇ ಚೆನ್ನಾಗಿದೆ. ಫ್ಯಾಬ್ರಿಕ್ಕು ಸಿಲ್ಕ್ ಬ್ಲೆಂಡೆಡ್ ಫ್ಯಾಬ್ರಿಕ್. ಸೊ ಹಾಗಾಗಿ ನಿಮ್ಗೆ ಸ್ವಲ್ಪ ಡಬಲ್ ಶೇಡ್ ಕಾಣಿಸುತ್ತೆ, ಸ್ವಲ್ಪ ಶೈನಿ ಕಾಣಿಸುತ್ತೆ. ಇಲ್ಲಿ ನೆಕ್ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ, ರೌಂಡ್ ನೆಕ್ಕು, ಬಟ್ ನೆಕ್ಕಲ್ಲಿ ಈ ಡಿಸೈನ್ ಸಖತ್ತಾಗಿದೆ. ಇದನ್ನ ವಿಯರ್ ಮಾಡ್ಬಿಟ್ಟು ತೋರಿಸ್ತೀನಿ, ಇನ್ನ ಚೆನ್ನಾಗಿ ಕಾಣಿಸುತ್ತೆ. ಪ್ಯಾಂಟ್ ನೋಡಿ ಸೇಮ್ ಪ್ಲೇನ್ ಪ್ಯಾಂಟ್ ಇದೆ, ಬಟ್ ನಿಮ್ಗೆ ಫ್ರಂಟ್ ಅಲ್ಲಿ ನೀಟ್ ಲುಕ್ ಬರುತ್ತೆ, ಹಿಂದ್ಗಡೆ ಎಲಾಸ್ಟಿಕ್ ವೆಸ್ಟ್ ಪ್ಯಾಂಟ್ ಬರುತ್ತೆ. ಇದಕ್ಕೆ ಪಾಕೆಟ್ ಇದೆಯಾ ಅಂದ್ರೆ ಪಾಕೆಟ್ ಇಲ್ಲ. ಬಾಟಮ್ ಅಲ್ಲಿ ಪ್ಯಾಂಟ್ ಓಕೆ ಪ್ಲೇನ್ ಇದೆ, ಸ್ವಲ್ಪ ಅಗಲ ಇದೆ, ಸೊ ಸ್ವಲ್ಪ ವೈಡ್ ಬರುತ್ತೆ ಲೆಗ್ ಹತ್ರ. ಪ್ಲೇನ್ ಪ್ಯಾಂಟ್ ಇದೆ. ದುಪ್ಪಟ್ಟ ಇದ್ದು ಚೆನ್ನಾಗಿದೆ ನೋಡಿ, ಏನ್ ಸಖತ್ ರಿಚ್ ಲುಕ್ ಕೊಡುತ್ತೆ ದುಪ್ಪಟ್ಟ. ನೋಡಿ ವರ್ಕ್ ನೋಡಿ ಇದ್ರ ಮೇಲ್ಗಡೆ ಯಾವ ತರ ಆಗಿದೆ. ಸ್ಮಾಲ್ ಬುಟ್ಟ ಅಂಡ್ ಬಾರ್ಡರಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಈ ಒಂದು ಕುರ್ತಾ ಸೆಟ್ ನಂಗೆ ಬಿದ್ದಿದ್ದು 672 ರೂಪಾಯಿ. ಎಸ್ ಸೈಜ್ ತರಿಸಿದ್ದೀನಿ. ಸೆಲ್ಫ್ ಬ್ಲೆಂಡೆಡ್ ಫ್ಯಾಬ್ರಿಕ್ ಆಗಿರೋದ್ರಿಂದ ಸ್ವಲ್ಪ ತುಂಬಾ ಚೆನ್ನಾಗಿ ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಇದನ್ನ ವಿಯರ್ ಮಾಡ್ಬಿಟ್ಟು ನೋಡೋಣ, ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ಸೊ ಹಾಗಾಗಿ ಲುಕ್ ಚೆನ್ನಾಗಿ ಬರುತ್ತೆ ಅಂತ ನನ್ನ ಎಕ್ಸ್ಪೆಕ್ಟೇಷನ್ ಇದೆ. ಫಿಟ್ಟಿಂಗ್ ಕೂಡ ತುಂಬಾ ಚೆನ್ನಾಗಿ ಬರ್ಬೋದು, ಬಟ್ ವಿಯರ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಚೆಕ್ ಮಾಡೋಣ ಬನ್ನಿ. ನೋಡಿ ಈ ಒಂದು ಕುರ್ತಾ ಸೆಟ್ ಲುಕ್ ಯಾವ ತರ ಬರ್ತದೆ, ಕಲರ್ ಎಷ್ಟು ಪ್ರಿಟಿ ಆಗಿದೆ ಅಂಡ್ ದುಪ್ಪಟ್ಟ ನೋಡಿ ಎಷ್ಟು ಗ್ರ್ಯಾಂಡ್ ಆಗಿದೆ. ನೋಡಿ ದುಪ್ಪಟ್ಟ ಅಂಡ್ ಉದ್ದ ಅಗಲ ಕೂಡ ತುಂಬಾ ಚೆನ್ನಾಗಿದೆ ಇದ್ರದ್ದು. ಓವರ್ ಆಲ್ ಇದ್ರ ಮೇಲ್ಗಡೆ ಪ್ರಿಂಟಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ಪ್ರಿಂಟಿಂಗ್ ಅಲ್ಲ ಸಾರಿ, ಪ್ಯಾಟರ್ನ್ ತುಂಬಾ ಚೆನ್ನಾಗಿದೆ ಇದ್ರ ಮೇಲ್ಗಡೆ. ಅಂಡ್ ಕುರ್ತಾ ನೋಡಿ ಎಷ್ಟು ಗ್ರ್ಯಾಂಡ್ ಆಗಿದೆ ಅಂಡ್ ಪ್ಯಾಂಟ್ ಇಷ್ಟ ಅಗಲ ಬರುತ್ತೆ ಬಾಟಮ್ ಅಲ್ಲಿ. ಸ್ಲೀವ್ಸ್ ನೋಡಿ ಈ ತರ ಇದೆ, ಈ ತರ ಕಾಣಿಸುತ್ತೆ. ಓವರ್ ಆಲ್ ಫಿಟ್ಟಿಂಗ್ ಈ ತರ ಬರುತ್ತೆ, ಮತ್ತೆ ಬ್ಯಾಕ್ ಒಂದು ಡಿಸೈನ್ ಇದೆಯಲ್ಲ ಅದು ಈ ತರ ಕಾಣಿಸುತ್ತೆ ನೋಡಿ. ಸೊ ಓವರ್ ಆಲ್ 3 ಪೀಸ್ ಲುಕ್ ಈ ತರ ಬರುತ್ತೆ. ಸೊ ಇದನ್ನ ನೀವು ಯಾವ್ದಾದ್ರು ಒಂದು ಗ್ರ್ಯಾಂಡ್ ಇವೆಂಟ್ಗೆ ಫಂಕ್ಷನ್ಗೆ ಹಾಕ್ಬೋದು. ಸೊ ತುಂಬಾ ಚೆನ್ನಾಗಿದೆ.
ಸೊ ನನ್ನ ಕಡೆಯಿಂದ ಈ ಒಂದು ಕುರ್ತಾ ಸೆಟ್ಗೆ ಪ್ರೈಸ್ ಆ್ಯಂಡ್ ಲುಕ್ ಆ್ಯಂಡ್ ಫ್ಯಾಬ್ರಿಕ್ಗೆ ಬಿಗ್ ಥಮ್ಸ್ ಅಪ್. 4ನೇ ಕುರ್ತಾ ಸೆಟ್ನ ನೋಡೋಣ. 4ನೇ ಕುರ್ತಾ ಸೆಟ್ ಕೂಡ ತುಂಬಾ ಚೆನ್ನಾಗಿದೆ. ಲೈಟ್ ಗ್ರೀನ್ ಕಲರಲ್ಲಿ ಇದು, ಆಪಲ್ ಗ್ರೀನ್ ಅಂತ ಹೇಳ್ಬೋದು. ಇದನ್ನ ಸಕ್ಕತ್ತಾಗಿದೆ. ಇದು ಕಾಟನ್ ಫ್ಯಾಬ್ರಿಕ್ಕು. ಸಮ್ಮರಲ್ಲಿ ಕಾಟನ್ ಫ್ಯಾಬ್ರಿಕ್ಕು, ಖಾದಿ ಕಾಟನ್ ತುಂಬಾ ಚೆನ್ನಾಗಿ ಅನಿಸುತ್ತೆ ವೇರ್ ಮಾಡೋಕ್ಕೆ. ನೋಡಿ ಏನು ಸಕ್ಕತ್ತಾಗಿ ಎಂಬ್ರಾಯ್ಡ್ರಿ ವರ್ಕ್ ಆಗಿದೆ. 2 ಬಾತ್ಕೋಳಿ ಡಿಸೈನ್ ಇದೆ ಫ್ರಂಟಲ್ಲಿ. ಆ್ಯಂಡ್ ಓವರ್ ಆಲ್ ನೋಡ್ತಿರ್ಬೋದು ಈ ಕಲರ್ ಕಾಂಬಿನೇಷನ್ ಸಕ್ಕತ್ತಾಗಿ ಚೂಸ್ ಮಾಡಿದ್ದಾರೆ, ಕಾಂಟ್ರಾಸ್ಟ್ ಕಲರ್ಸು. ಆ್ಯಂಡ್ ಇಲ್ಲಿ ನಿಮಗೆ ಗುಚ್ಚ, ಸ್ಮಾಲ್ ಗುಚ್ಚ ಕೊಟ್ಟಿದ್ದಾರೆ ಡಿಫ್ರೆಂಟ್ 3 ಕಲರಲ್ಲಿ. ನೋಡಿ ಫ್ಯಾಬ್ರಿಕ್ ಕಾಟನ್ ಫ್ಯಾಬ್ರಿಕ್. ಆ್ಯಂಡ್ ಈವನ್ ಸ್ಲೀವ್ಸಲ್ಲೂ ನಿಮಗೆ ಎಂಬ್ರಾಯ್ಡ್ರಿ ವರ್ಕ್ ಆಗಿದೆ. ನೋಡಿ ಈ ಥರ ಬಳ್ಳಿ ಡಿಸೈನ್, ಬಳ್ಳಿ ಮತ್ತು ಅಲ್ಲಲ್ಲೇ ಸ್ಮಾಲ್ ಫ್ರೂಟ್ ಥರ, ಬ್ಲೂ ರೆಡ್, ಟೋಟಲಿ ಈ ಒಂದು ಕಲರ್ ಏನಿದೆಯಲ್ಲ ಈ ಕಲರ್ಗೆ ಕಾಂಪ್ಲಿಮೆಂಟ್ ಆಗೋ ಥರ ಕಲರ್ಸ್ನೇ ಚೂಸ್ ಮಾಡಿಬಿಟ್ಟು ಮಾಡಿದ್ದಾರೆ. ಕುರ್ತಾ ಬಂದ್ಬಿಟ್ಟು ಇಷ್ಟುದ್ದ ಬರುತ್ತೆ ಆ್ಯಂಡ್ ಸ್ವಲ್ಪ ಬರ್ತಾ ಅಗ್ಲ ಬರುತ್ತೆ, ಅನಾರ್ಕಲಿ ಥರ. ನೋಡೋಣ ಇದ್ರದ್ದು ಲುಕ್ ಯಾವ ಥರ ಬರುತ್ತೆ ಅಂತೇಳಿ ವಿಯರ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಆ್ಯಂಡ್ ಇದ್ರದ್ದು ಪ್ಯಾಂಟ್ ನೋಡಿ, ಪ್ಲೇನ್ ಪ್ಯಾಂಟ್, 2 ಸೈಡ್ ಎಲಾಸ್ಟಿಕ್ ವೆಸ್ಟ್ ಪ್ಯಾಂಟ್ ಇದೆ. ಬಾಟಮಲ್ಲಿ ಸ್ವಲ್ಪ ಕಟ್ಟಿದೆ ಸೈಡಲ್ಲಿ. ನೋಡಿ ಈ ಥರ ಕಟ್ ಕೊಟ್ಟಿದ್ದಾರೆ ಬಾಟಮಲ್ಲಿ. ಸೊ ಈ ಒಂದು ಕಾಟನ್ ಫ್ಯಾಬ್ರಿಕ್ ಕುರ್ತಾ ಸೆಟ್ ನನಗೆ ಬಿದ್ದಿದ್ದು 570 ರೂಪಾಯಿ. ಇದನ್ನ ವೇರ್ ಮಾಡ್ಬಿಟ್ಟು ನೋಡೋಣ ಬನ್ನಿ ಲುಕ್ ವೈಸ್ ಯಾವ ಥರ ಬರುತ್ತೆ ಚೆಕ್ ಮಾಡೋಣ ಬನ್ನಿ. ನೋಡಿ ಈ ಒಂದು ಕುರ್ತಾ ಸೆಟ್ ಲುಕ್ ಯಾವ ಥರ ಬರ್ತಾ ಇದೆ. ಫ್ಯಾಬ್ರಿಕ್ ಮಾತ್ರ ಸಕ್ಕತ್ತಾಗಿದೆ ಆಯ್ತಾ, ಕಾಟನ್ ಫ್ಯಾಬ್ರಿಕ್. ಬಟ್ ಇವ್ರು ನನಗೆ ಮೀಶೋದವರು ಪ್ರತಿ ಸರ್ತಿ ನಾನು ಎಸ್ ಸೈಜ್ ಆರ್ಡರ್ ಮಾಡಿದ್ರೆ ಎಮ್ ಕೊಟ್ಬಿಡ್ತಾರೆ. ಇದು ಆ್ಯಕ್ಚುಲಿ ಎಮ್ ಸೈಜ್. ನೋಡಿ ಎಷ್ಟು ಅಗಲ ಇದೆ. ಇದು ಆ್ಯಕ್ಚುಲಿ ಎಸ್ ಸೈಜ್ ಇದ್ದರೆ ಇನ್ನೂ ಚೆನ್ನಾಗಿರೋದು, ಎಸ್ ಅಥವಾ ಎಕ್ಸೆಸ್. ನನಗೆ ಎಮ್ ಸೈಜ್ ಬಂದ್ಬಿಟ್ಟಿದೆ, ಸೊ ಹಾಗಾಗಿ ಲೂಸ್ ಆಗ್ತಿದೆ. ಬಟ್ ನನಗೆ ಈ ಎಂಬ್ರಾಯ್ಡ್ರಿ ವರ್ಕ್ ಏನಿದೆಯಲ್ಲ ನೋಡಿ, ಈ ಎಂಬ್ರಾಯ್ಡ್ರಿ ವರ್ಕ್ ಸಖತ್ ಇಷ್ಟ ಆಯಿತು, ಸಖತ್ತಾಗಿದೆ. ಫ್ರಂಟ್ ಡಿಸೈನ್ ಏನಿದೆಯಲ್ಲ ಸಖತ್ತಾಗಿದೆ. ಆ್ಯಂಡ್ ನೋಡಿ ಇಷ್ಟು ಅಗಲ ಬರುತ್ತೆ, ಇದು ಅಂಬ್ರೆಲಾ ಕಟ್ ಥರ ಬರುತ್ತೆ ನೋಡಿ. ಬಟ್ ಫಿಟ್ಟಿಂಗ್ ಚೆನ್ನಾಗಿದ್ರೆ ಇನ್ನೂ ಸಖತ್ತಾಗಿರೋದು. ಕಲರು ಕೂಡ ತುಂಬ ಪ್ರಿಟ್ಟಿ ಆಗಿದೆ, ಅನಾರ್ಕಲಿ ಟಾಪ್ ಥರ ಇದೆ ಇದು. ಆ್ಯಂಡ್ ಎಂಬ್ರಾಯ್ಡ್ರಿ ವರ್ಕ್ ಸಖತ್ತಾಗಿದೆ. ಸ್ಲೀವ್ಸ್ ಮೇಲ್ಗಡೆ ಎಂಬ್ರಾಯ್ಡ್ರಿ ವರ್ಕ್ ಆಗಿರ್ಬೋದು, ಕಲರ್ ಏನು ಚೂಸ್ ಮಾಡಿದಾರಲ್ಲ ಈ ಓವರ್ ಆಲ್ ಔಟ್ಫಿಟ್ಗೆ ಅದು ತುಂಬ ಚೆನ್ನಾಗಿದೆ. ಆ್ಯಂಡ್ ಪ್ರೈಸ್ ಕೂಡ ಚೆನ್ನಾಗಿದೆ. ಸೊ ಹಾಗಾಗಿ ನನ್ನ ಕಡೆಯಿಂದ ಈ ಒಂದು ಕುರ್ತಾ ಸೆಟ್ಗೆ ಥಮ್ಸ್ ಅಪ್. ಬಟ್ ನನಗೆ ಸ್ಮಾಲ್ ಸೈಜ್ ಇದ್ದಿದ್ರೆ ಚೆನ್ನಾಗಿರೋದು. ನೀವು ನಿಮ್ಮ ಸೈಜ್ ಕರೆಕ್ಟಾಗಿ ನೋಡಿಬಿಟ್ಟು ಆರ್ಡರ್ ಮಾಡ್ಕೊಳ್ಳಿ. ಬಂದರೆ ನೀವು ಆರ್ಡರ್ ಮಾಡಿರೋ ಸೈಜ್ ಬರಲಿಲ್ಲ ಅಂದರೆ ನೀವು ಇದನ್ನು ರಿಟರ್ನ್ ಮಾಡಿ ಅಥವಾ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ. ನನಗೆ ಎಮ್ ಸೈಜ್ ದೊಡ್ಡದಾಗ್ತಿದೆ. ಸೊ ಓವರ್ ಆಲ್ ಕುರ್ತಾ ಸೆಟ್ ಓಕೆ. ಬನ್ನಿ 5ನೇ ಕುರ್ತಾ ಸೆಟ್ ನೋಡೋಣ. 5ನೇ ಕುರ್ತಾ ಸೆಟ್ದು ಕಲರ್ ಕಾಂಬಿನೇಷನ್ ಅಲ್ಟಿಮೇಟ್ ಆಗಿದೆ. ಮಸ್ಟರ್ಡ್ ಯೆಲ್ಲೋ ಪ್ಲಸ್ ಪರ್ಪಲ್ ಕಲರ್ ಕಾಂಬಿನೇಷನ್ ಅಲ್ಲಿ ಇದೆ. ಹೆಂಗಿದೆ ಅಂದ್ರೆ ನೋಡಿ, ವಿ ನೆಕ್ಗೆ ನಿಮಗೆ ಸ್ವಲ್ಪ ಎಂಬ್ರಾಯ್ಡ್ರಿ ಪ್ಲಸ್ ಸೀಕ್ವೆಂಟ್ ವರ್ಕ್ ಆಗಿದೆ. ಇದೊಂದು ಸ್ವಲ್ಪ ರಿಚ್ ಲುಕ್ ಕೊಡುತ್ತೆ. ಅಂಡ್ ಸ್ಲೀವ್ಸ್ ತುಂಬಾ ಡಿಫ್ರೆಂಟ್ ಆಗಿದೆ, ನೋಡ್ತಿರ್ಬೋದು ಇಲ್ಲಿ ಸ್ಲೀವ್ಸ್ಗೆ ಸ್ವಲ್ಪ ಎಂಬ್ರಾಯ್ಡ್ರಿ ವರ್ಕ್ ಆಗಿದೆ ಸೀಕ್ವೆಂಟ್ ಜೊತೆ. ನೋಡಿ ಯಾವ ಥರ ಆಗಿದೆ. ಸ್ಲೀವ್ಸ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇದ್ರದ್ದು. ಅಂಡ್ ಬಾಟಮ್ ಅಲ್ಲಿ ಪ್ಲೇನ್ ಇದೆ. ಸೊ ನೆಕ್ ಹತ್ರ ಈ ತರ ಡಿಸೈನ್ ಇದೆ, ವಿ ನೆಕ್. ನಾನು ತರಿಸಿರೋದು ಎಸ್ ಸೈಜ್. ಆಲ್ಮೋಸ್ಟ್ ನಾನು ಎಸ್ ಅಥವಾ ಎಕ್ಸ್ ತರಿಸ್ತೀನಿ. ಸೊ ಇದು ಎಸ್ ಸೈಜ್. ಅಂಡ್ ಪ್ಯಾಂಟ್ ಬಂದ್ಬಿಟ್ಟು 2 ಸೈಡ್ ಎಲಾಸ್ಟಿಕ್ ವೆಸ್ಟ್ ಪ್ಯಾಂಟ್, ಪ್ಲೇನ್ ಪ್ಯಾಂಟ್, ಸ್ವಲ್ಪ ಅಗಲ ಬರುತ್ತೆ, ಟ್ರೌಸರ್ ತರ. ಜಾಸ್ತಿ ವೈಡ್ ಏನಿಲ್ಲ, ಸ್ವಲ್ಪ ಅಗಲ ಇದೆ. ಅಂಡ್ ದುಪ್ಪಟ ಅದಕ್ಕೆ ಕಾಂಪ್ಲಿಮೆಂಟ್ ಮಾಡೋದಕ್ಕೆ ದುಪ್ಪಟ ಈ ತರ ಇದೆ, ಪರ್ಪಲ್ ಕಲರ್ ದುಪ್ಪಟ. ಉದ್ದ ಜಾಸ್ತಿ ಇದೆ, ಅಗಲ ಸ್ವಲ್ಪ ಕಡಿಮೆ ಆಯ್ತು, ಬಟ್ ಸ್ಟಿಲ್ ಓಕೆ. ಅಂಡ್ ಇದಕ್ಕೆ ಸೈಡ್ ಕಟಿಂಗ್ ನೋಡಿ ಈ ತರ ಬಂದಿದೆ. ಅಂಡ್ ಇದ್ರ ಮೇಲ್ಗಡೆ ಎಂಬ್ರಾಯ್ಡ್ರಿ ವರ್ಕ್ ಆಗಿದೆ ಸೀಕ್ವೆನ್ಸ್ ಜೊತೆ. ಸ್ಮಾಲ್ ಫ್ಲವರ್ ತರ ಸ್ಮಾಲ್ ಬುಟ್ಟ, ಸ್ಮಾಲ್ ಡಿಸೈನ್ ಕೊಟ್ಟಿದ್ದಾರೆ ಇದ್ರ ಮೇಲ್ಗಡೆ. ಈ ಒಂದು ಕುರ್ತಾ ಸೆಟ್ ನಂಗೆ ಇದು 599 ರೂಪಾಯಿ. ರೇಯಾನ್ ಸ್ಲಬ್ ಫ್ಯಾಬ್ರಿಕ್ ಇದು. ಇದನ್ನ ವೇರ್ ಮಾಡ್ಬಿಟ್ಟು ನೋಡೋಣ ಲುಕ್ ವೈಸ್ ಯಾವ ತರ ಬರುತ್ತೆ ಚೆಕ್ ಮಾಡೋಣ ಬನ್ನಿ. ನೋಡಿ ಈ ಒಂದು ಕುರ್ತಾ ಸೆಟ್ ಲುಕ್ ಯಾವ ತರ ಬರ್ತಿದೆ. ಫಸ್ಟ್ ನಾನು ದುಪ್ಪಟ್ಟೆಯಿಂದ ಬರ್ತೀನಿ. ದುಪ್ಪಟ್ಟ ಅದು ಕಲರ್ ಸಿಕ್ಕಾಪಟ್ಟೆ ಪ್ರಿಟಿ ಕಲರ್ ಅಂತಾನೆ ಹೇಳ್ಬೋದು. ಅಂಡ್ ಇದ್ರ ಮೇಲ್ಗಡೆ ವರ್ಕ್ ನೋಡಿ ಈ ತರ ಆಗಿದೆ. ನಾನು ಇದನ್ನ ಫುಲ್ ಕವರ್ ಅಪ್ ಈ ತರ ಹಾಕೊಂಡಿದ್ದೀನಿ. ಅಂಡ್ ನೀವು ಟಾಪ್ದು ನೋಡೋದಾದ್ರೆ ಇಲ್ಲಿ ನೋಡಿ, ಇಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಆಗಿದೆ. ನೆಕ್ಗೆ ಸೀಕ್ವೆನ್ಸ್ ಯೂಸ್ ಮಾಡಿದ್ದಾರೆ ಇಲ್ಲಿ. ಆ್ಯಂಡ್ ಪ್ಯಾಂಟ್ ಪ್ಲೇನ್, ಕುರ್ತಾ ಪ್ಲೇನ್. ಬಟ್ ಇದನ್ನ ಹೈಲೈಟ್ ಮಾಡೋಕ್ಕೆ ದುಪ್ಪಟ್ಟ ಈ ಥರ ಇದೆ. ನೀವು ಬೇಕು ಅಂದರೆ ಫುಲ್ ಕವರ್ ಈ ಥರ ಹಾಕೋಬೋದು, ಇಲ್ಲ ಸಿಂಗಲ್ ಸೈಡ್ ದುಪ್ಪಟ್ಟ ಹಾಕೋಬೋದು. ಆ್ಯಂಡ್ ಸ್ಲೀವ್ಸ್ ನೋಡಿ, ಇದ್ರದ್ದು ಸ್ಲೀವ್ಸ್ ಈ ಥರ ಬರುತ್ತೆ, ಇಲ್ಲಿ ಕಟ್ ಬರುತ್ತೆ. ಆ್ಯಂಡ್ ನೋಡಿ ಇಲ್ಲಿ ಈ ಥರ ಬರುತ್ತೆ, ಈ ಥರ ಕಟ್ಟಿಂಗ್ ಬರುತ್ತೆ ಇದ್ರದ್ದು 2 ಸೈಡ್.
ಸೊ ಓವರ್ ಆಲ್ ಲುಕ್ ನೋಡೋದಾದ್ರೆ ಈ ಥರ ಇದೆ. ಕಲರ್ ಕಾಂಬಿನೇಷನ್ ಸಕ್ಕತ್ತಾಗಿದೆ ಅಂತ ಹೇಳ್ಬೋದು. ಈ ಕಲರ್ ಆ್ಯಂಡ್ ಈ ಕಲರ್ ತುಂಬ ಪ್ರಿಟಿಯಾಗಿ ಕಾಣಿಸ್ತಾ ಇದೆ ನೋಡಿ. ಸೊ ಪ್ರೈಸ್ಗೆ ಆ್ಯಂಡ್ ಕಲರ್ ಕಾಂಬಿನೇಷನ್ಗೆ, ಲುಕ್ಗೆ ಆ್ಯಂಡ್ ಫಿಟ್ಟಿಂಗ್ಗೆ ಓವರ್ ಆಲ್ ಎಲ್ಲ ಓಕೆ ಇದೆ. ಸೊ ಹಾಗಾಗಿ ನನ್ನ ಕಡೆಯಿಂದ ಈ ಒಂದು ಕುರ್ತಾ ಸೆಟ್ಗೆ ಬಿಗ್ ಥಮ್ಸ್. ಕೊನೆ ಕುರ್ತಾ ಸೆಟ್ ನೋಡೋಣ. ಕೊನೆ ಕುರ್ತಾ ಸೆಟ್ ಬಂದ್ಬಿಟ್ಟು ಬ್ಲೂ ಆ್ಯಂಡ್ ವೈಟ್ ಕಲರ್ ಕಾಂಬಿನೇಷನ್ ಇದೆ. ಫುಲ್ ಎಂಬ್ರಾಯ್ಡರಿ ವರ್ಕ್ ಆಗಿದೆ ನೋಡಿ. ವಿ ನೆಕ್ ಅಂಡ್ ನೋಡಿ ಫುಲ್ ಎಂಬ್ರಾಯ್ಡರಿ ವರ್ಕ್ ಆಗಿದೆ. ಫ್ರಂಟ್ ಅಂಡ್ ಸ್ಲೀವ್ಸ್ಗೆ ನೋಡ್ತಿರ್ಬೋದು ಇಲ್ಲಿ ಈ ತರ ಮಷೀನ್ ಎಂಬ್ರಾಯ್ಡರಿ ವರ್ಕ್ ಆಗಿದೆ. ಇದ್ರ ಮೇಲ್ಗಡೆ ವೈಟ್ ಥ್ರೆಡ್ ಅಲ್ಲಿ 3/4 ಸ್ಲೀವ್ ಅಂಡ್ ಪ್ಯಾಂಟ್ ಕೂಡ 2 ಸೈಡ್ ಎಲಾಸ್ಟಿಕ್ ವೆಸ್ಟ್ ಬ್ಯಾಂಡ್ ಇದೆ, ಪಾಕೆಟ್ ಇಲ್ಲ ಅಂಡ್ ಬಾಟಮ್ ಅಲ್ಲಿ ನಿಮಗೆ ಎಂಬ್ರಾಯ್ಡರಿ ವರ್ಕ್ ಆಗಿದೆ. ಕಲರ್ ಇದ್ರದ್ದು ಚೆನ್ನಾಗಿದೆ, ವೈಟ್ ಅಂಡ್ ಬ್ಲೂ ಕಲರ್ ಕಾಂಬಿನೇಷನ್. ದುಪ್ಪಟ ನೋಡಿ, ದುಪ್ಪಟ ಶಿಫಾನ್ ದುಪ್ಪಟ. ದುಪ್ಪಟ ಮೇಲ್ಗಡೆ ಪ್ರಿಂಟಿಂಗ್ ಚೆನ್ನಾಗಿದೆ ನೋಡಿ. ಪ್ರಿಂಟ್ ಏನು ಹೋಗಲ್ಲ. ಐ ಥಿಂಕ್ ಇದು ಥ್ರೆಡ್ ಜೊತೆನೆ ಬಂದಿತ್ತು ಒಳಗಡೆ, ಅಥವಾ ಡಿಜಿಟಲ್ ಪ್ರಿಂಟಿಂಗ್ ಆಗಿದೆ ಅನಿಸ್ತಾ ಇದೆ. ಇದು ಡಿಜಿಟಲ್ ಪ್ರಿಂಟಿಂಗ್ ಇದು ನೋಡಿ. ಇದ್ರ ಮೇಲ್ಗಡೆ ಟೋಟಲಿ ಈ ತರ ಪ್ರಿಂಟ್ ಇದೆ. ದುಪ್ಪಟ ಲೆಂತ್ ಅಂಡ್ ಅಗಲ ಎರಡೂ ಕರೆಕ್ಟ್ ಆಗಿದೆ. ಈ ಒಂದು ಕುರ್ತಾ ಸೆಟ್ ನಮಗೆ ಬಿದ್ದಿದ್ದು 511 ರೂಪಾಯಿ. ನಾನು ತರಿಸಿರೋದು ಎಸ್ ಸೈಜ್. ಇದನ್ನ ವಿಯರ್ ಮಾಡ್ಬಿಟ್ಟು ನೋಡೋಣ ಲುಕ್ ವೈಸ್ ಯಾವ ತರ ಬರ್ತಿದೆ, ಕೊಡ್ತಿರೋ ಪ್ರೈಸಿಗೆ ಬರ್ತಿದ್ಯಾ ಚೆಕ್ ಮಾಡೋಣ ಬನ್ನಿ. ನೋಡಿ ಈ ಒಂದು ಕುರ್ತಾ ಸೆಟ್ ಲುಕ್ ಯಾವ ತರ ಇದೆ. ಇದ್ರದ್ದು ಎಂಬ್ರಾಯ್ಡರಿ ವರ್ಕ್ ಏನ್ ಸಾಕಾಗಿದೆ ನೋಡಿ. ಕಲರ್ ಕಾಂಬಿನೇಷನ್ ಕೂಡ ತುಂಬಾನೇ ಚೆನ್ನಾಗಿದೆ. ಇಲ್ಲಿ ನೆಕ್ಲೈನ್ ಇಂದ ಹಿಡಿದು ಫಿಟ್ಟಿಂಗ್ ಕೂಡ ಸಕ್ಕತ್ತಾಗಿದೆ. ಇದ್ರದ್ದು ಫಿಟ್ಟಿಂಗ್ ನೋಡಿ, ತುಂಬಾ ಲೂಸ್ ಅನಿಸ್ತಿಲ್ಲ, ದೊಗ್ಲೆ ಅನಿಸ್ತಿಲ್ಲ. ಈವನ್ ಪ್ಯಾಂಟು ಕೂಡ ತುಂಬಾ ಚೆನ್ನಾಗಿದೆ. ಓವರ್ ಆಲ್ ಫಿಟ್ಟಿಂಗ್ ವೈಸ್ ತುಂಬಾನೇ ಚೆನ್ನಾಗಿದೆ. ಅಂಡ್ ನೋಡಿ ಓವರ್ ಆಲ್ ಲುಕ್ ಈ ತರ ಬರುತ್ತೆ. ಅಂಡ್ ಬ್ಯಾಕ್ ಫಿಟ್ಟಿಂಗು ನೋಡಿ, ಬ್ಯಾಕ್ ಫಿಟ್ಟಿಂಗು ಚೆನ್ನಾಗಿದೆ. ಸ್ಲೀವ್ಸ್ ಎಲ್ಲ ಫ್ಯಾಬ್ರಿಕ್ ಕೂಡ ತುಂಬ ಕಂಫರ್ಟಬಲ್ ಆಗಿದೆ. ಆ್ಯಂಡ್ ಕೊಡ್ತಿರೋ ಪ್ರೈಸಿಗೂ ಕೂಡ ಈ ಒಂದು ಕುರ್ತಾ ತುಂಬ ಜಸ್ಟಿಸ್ ಮಾಡುತ್ತೆ. ಸೊ ತುಂಬಾ ವರ್ತ್ ಇದೆ ಈ ಕುರ್ತಾ ಸೆಟ್. ಲುಕ್ ವೈಸ್ ಕೂಡ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ನನ್ನ ಕಡೆಯಿಂದ ಈ ಒಂದು ಕುರ್ತಾ ಸೆಟ್ಗೆ ಬಿಗ್ ಥಮ್ಸ್ ಅಪ್. ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ಇವತ್ತಿನ ಮೀಶೋ ಕುರ್ತಾ ಸೆಟ್ ಹಾಲ್. ಸೊ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನನ್ನ ತರಿಸ್ಬೇಕು, ಯಾವ ಒಂದು ಆ್ಯಪ್ ಇಂದ ತರಿಸ್ಲಿ ಅದನ್ನ ನೀವು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಇಷ್ಟವಾದ ಕುರ್ತಾ ಸೆಟ್ ಯಾವುದು ಅಂತೇಳಿ ನನಗೆ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಲ್ಲಿವರೆಗೂ ನೋಡಿದ್ದಕ್ಕೆ ತುಂಬಾನೇ ಥ್ಯಾಂಕ್ಸ್. ಹೀಗೆ ನನಗೆ ಸಪೋರ್ಟ್ ಮಾಡ್ತೀರಿ ಅಂತ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.